ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಬೇಕಾಗುತ್ತೆ, ನೀವು ನೋಡಿ ಫಸ್ಟು. ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ, ಮನೆ ಇಲ್ಲ ಇವತ್ ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ. ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವ್ರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು. ಅದನ್ನೆಲ್ಲ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತ ಇದಾರ. ನಾನೇನೋ ಮಾತುಗಳು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ನಾನು ನನ್ನ ತಾಯಿ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ. ಇದನ್ನೆಲ್ಲ ನಾನ್ ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಳ್ಳಿಕ್ಕಲ್ಲ, ಇರೋ ಸತ್ಯನೇ ಹೇಳ್ತಾ ಇದೀನಿ. ನೋಡಿ, ಒಂದು ಟೈಮು ಅನ್ನೋದು ಒಂದು ಎಷ್ಟು ಇಂಪಾರ್ಟೆಂಟ್, ಇದು ಚೇಂಜ್ ಮಾಡಿಬಿಡುತ್ತೆ ಮನುಷ್ಯನ. ಇದನ್ನು ಕೇಳಿ, ಇದನ್ನು ಚೆನ್ನಾಗಿದೆ. ನಿಜವಾಗಿಯೂ ನಿನಗೆ ಅದೇ ಥರದ ಪರಿಸ್ಥಿತಿ ಇದ್ದರೆ ನನ್ನ ಮನೆ ಬಾಗಿಲು ಓಪನ್ ಇದೆ. ನನ್ನ ತಾಯಿಯನ್ನು ಖಂಡಿತವಾಗಿಯೂ ನಮ್ಮ ಮನೆಗೆ ಕರ್ಕೊಂಬ. ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟು ಅವರು ತುಂಬ ಅದ್ಭುತವಾಗಿ ನಾನು ನಿನ್ನ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಬಂದು ನಮ್ಮ ಮನೆಯಿಂದಲೇ ನಿಮ್ಮ ಮನೆಯನ್ನು ಕರ್ಕೊಂಡು. ಇದು ಅಣ್ಣಪ್ಪ ಸ್ವಾಮಿ ಆನೆಗೂ ಸತ್ಯ, ನೀನು ನಂಬಿರುವ ಅಲ್ಲಾಹುವಿನ ಆನೆಗೂ ಸತ್ಯ. ಕರ್ಕೊಂಡು ಬಾ. ನೋಡಿ, ಇದು ಮಾನವತೆ ದೃಷ್ಟಿಯಿಂದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಳ್ಳೆದಾಗಿ ಸಮಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹಿತರೆ.